ನಾನು ಉಡುಪಿ ಜಿಲ್ಲೆಯ ಕಾರ್ಕಳದಿಂದ ಬರ್ತಿದ್ದೇನೆ. ನಾನೀಗ MCA ಮಾಡ್ತಿದ್ದೇನೆ ನಿಟ್ಟೆ ಕಾಲೇಜಲ್ಲಿ, ಫಸ್ಟ್ ಇಯರ್ ಸ್ಟೂಡೆಂಟ್. ನಂದೊಂದು ರಿಸಲ್ಟ್ ಹೇಳಿದ್ರೆ ನಂಗೆ ಜಾಸ್ತಿನೂ ಸ್ಟಡೀಸ್ ವೈಸ್ ಅಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ಕಾಣಿಸ್ತು. ಹೇಗೆ ಹೇಳಿದ್ರೆ ನಾನು PUC ಮಾಡಿ ಆದಾಗ ನಂಗೆ 82% ಮಾರ್ಕ್ಸ್ ಇತ್ತು. ಆಮೇಲೆ ನಾನು BCA ಮಾಡ್ತಿದ್ದೆ. BCA ಮಾಡುವಾಗ ಅಪ್ಪನಿಗೆ ಈ ಬಯೋಟರಿನ್ ಪ್ರಾಡಕ್ಟ್ಸ್ ಬಗ್ಗೆ ಪರಿಚಯ ಆಗಿ ಅವ್ರು ಪರ್ಚೇಸ್ ಮಾಡಿ ನಮ್ಗೆಲ್ಲ ತೆಗ್ಸಿ ಕೊಟ್ಟಿದ್ರು ಮನೆಯಲ್ಲಿ. ನಾವು 4 ಜನ ಸಹ ಯೂಸ್ ಮಾಡ್ತಿದ್ದೇವೆ. 2 years ಇಂದ ಯೂಸ್ ಮಾಡ್ತಿದ್ದೇವೆ. ಸೊ ನಮ್ಗೆ ಅದ್ರದ್ದು ತುಂಬಾ ಬೆನಿಫಿಟ್ಸ್ ಇದೆ. ಅಪ್ಪ ನಮ್ಮ ಹತ್ರ ಹೇಳಿದ್ಕಿಂತ ನಾವು ಜಾಸ್ತಿ ಯೂಸ್ ಮಾಡಿ ನಮ್ಗೆ ಗೊತ್ತಾಯ್ತು. ನಂಗೆ ಮತ್ತೆ ಓದುವಾಗ ಎಲ್ಲ ಅಪ್ಪ ಹೇಳಿದ್ರು ರಿಸ್ಟ್ ಬ್ಯಾಂಡ್ ಎಲ್ಲ ಕಟ್ಕೊಂಡೆ ಓದು, ನಿಂಗೆ ರೇಡಿಯೇಷನ್ ಇದು ಪ್ರಾಬ್ಲಮ್, ಹಾಗೇನೆ ಮೆಮರಿ ಪವರ್ ಎಲ್ಲ ಹೆಚ್ಚಾಗ್ತದೆ ಅಂತೆಲ್ಲ ಹೇಳಿದ್ರು. ಸೊ ನಾನು ಕಲಿಯುವುದು BCA, ಕಲ್ತದ್ದು BCA 3 year ಕೋರ್ಸ್. ಸೊ ಅದು ನಂಗೆ ಕಂಪ್ಯೂಟರ್ ಹಾಗೆ ಮೊಬೈಲ್ ಫೋನ್ ಇದೆಲ್ಲ ಯೂಸೇಜ್ ಸ್ವಲ್ಪ ಜಾಸ್ತಿ ಇತ್ತು. ನೋಟ್ಸ್ಗೆ ಪ್ರಾಜೆಕ್ಟಿಗೆಲ್ಲ ಯೂಸ್ ಮಾಡ್ಲಿಕ್ಕಿತ್ತು. ಆ ಟೈಮಲ್ಲಿ ಎಲ್ಲ ರಿಸ್ಟ್ ಬ್ಯಾಂಡ್ ಕಟ್ಕೊಂಡೆ ನಂದು ಹ್ಯಾಬಿಟ್ ಮಾಡ್ಕೊಂಡಿದ್ದೆ. ಸೊ ಅದರಿಂದ ತುಂಬಾ ರೇಡಿಯೇಷನ್ ಪ್ರಾಬ್ಲಮ್ ಎಲ್ಲ ಕಂಟ್ರೋಲ್ ಬಂದಿತ್ತು. ಹಾಗೇನೆ ಮೆಮರಿ ಪವರ್ ಕೂಡ ಹೆಚ್ಚಾಗ್ತಿತ್ತು. ಅಂದ್ರೆ ಅಟೆಂಟಿವ್ ಆಗಿ ಇರ್ಲಿಕ್ಕೆ ಆಗ್ತದೆ. ಅಂದ್ರೆ ನಾವು ಓದುವಾಗ ಸಹ ನಾವು ಎನರ್ಜೆಟಿಕ್ ಆಗಿ ಇದ್ರೆ ಮಾತ್ರ ಕಾನ್ಸೆಪ್ಟ್ ಎಲ್ಲ ಅರ್ಥ ಆಗ್ಲಿಕ್ಕೆ ಆಗುತ್ತೆ. ಸೊ ಒಂದು ಅಟೆಂಟಿವ್ ಆಗಿ ಇರ್ಲಿಕ್ಕೆ ತುಂಬಾ ಹೆಲ್ಪ್ ಮಾಡಿತ್ತು. ಹಾಗೆ ನಂದು ಒಂದೊಂದು ಸೆಮ್ ಅಲ್ಲಿ 85-86% ಆತರ ಒಂದು ರಿಸಲ್ಟ್ ಬರ್ತಿತ್ತು. ಬಟ್ ಲಾಸ್ಟಿಗೆ ನಂದು ಕೇಳಿಸ್ತಿದೆ ಸರ್? ಮಾತಾಡಿ. ಸೊ ಲಾಸ್ಟ್ ಸೆಮ್ ನಂದು 6th ಸೆಮ್ ಮಾರ್ಕ್ಸ್ ನಂಗೆ 93% ರಿಸಲ್ಟ್ ಸಿಕ್ತು. ಅದ್ರಲ್ಲಿ ತುಂಬಾ ಖುಷಿ ಆಗ್ತದೆ. ಏನು ಹೇಳಿದ್ರೆ ನನ್ನ ಎಫರ್ಟ್ಸ್ ಇಂದ ಮಾತ್ರ ಅಲ್ಲ, ಅದ್ರ ಜೊತೆ ನಾನು ಈ ಬಯೋಟರಿನ್ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ದು ಸಹ ಒಂದು ದೊಡ್ಡ ರೋಲ್ ಅಂತ ಹೇಳ್ಬೇಕು. ಸೊ ಎಲ್ಲಾ ಸ್ಟೂಡೆಂಟ್ಸಿಗೂ ಇದೆಲ್ಲ ಯೂಸ್ ಮಾಡ್ಬೇಕು. ಯಾಕಂದ್ರೆ ಈಗಿನ ಕಾಲದಲ್ಲಿ ಮೊಬೈಲ್ ಫೋನ್ ಹಾಗೇನೆ ಅಟೆಂಟಿವ್ ಆಗಿ ಓದ್ಬೇಕಿದ್ರೆ ನಮ್ಗೆ ನಾವು ಒಳಗೇನೆ ಕುತ್ಕೊಂಡು ಓದೋರು. ಸೊ ನಮ್ಗೆ ಅದ್ರ ಜೊತೆ ಈ ಬಯೋಮ್ಯಾಗ್ನೆಟಿಕ್ ರಿಸ್ಟ್ ಬ್ಯಾಂಡ್ ಹಾಗೇನೆ ಎನರ್ಜಿ ವಾಟರ್ ಎನರ್ಜಿ ಪ್ಯಾಡ್ ಯೂಸ್ ಮಾಡ್ಕೊಂಡ ನೀರು ಅದೆಲ್ಲ ಕುಡಿದ್ರೆ ತುಂಬಾ ಯೂಸ್ ಆಗ್ತದೆ ಅಂತ ಹೇಳ್ತೇನೆ. ಹಾಗೆ ಮತ್ತೊಂದು ನಂದು ಹೆಲ್ತ್ ವಿಷಯ ಬಂದ್ರೆ, ನಂಗೆ ಅಸ್ತಮಾ ಪೇಷಂಟ್ ಆಗಿದೆ ನಾನು ಸಣ್ಣದಿಂದಲೇ. ಬಟ್ ಈಗ ರೀಸೆಂಟ್ ಆಗಿ ಬಯೋಮ್ಯಾಗ್ನೆಟಿಕ್ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರಿಂದ ತುಂಬಾ ಅಂದ್ರೆ ತುಂಬಾ ಒಂದು ರಿಸಲ್ಟ್ ಕಾಣಿಸ್ತದೆ. ಅಂದ್ರೆ ಸಣ್ಣದಿಂದ ಇರುವಾಗೆಲ್ಲ ನಾನು ಜಾಸ್ತಿ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದುಂಟು, ಸಿವಿಯರ್ ಆಗ್ತಾ ಇರ್ತಿತ್ತು. ಬಟ್ ಈಗ ತುಂಬಾ ಕಂಟ್ರೋಲ್ಗೆ ಬಂದಿದೆ. ಅಂದ್ರೆ ಸಿವಿಯರ್ ಆಗದೆ ಕಂಟ್ರೋಲ್ ಅಲ್ಲಿ ನಿಲ್ತದೆ, ಹಾಸ್ಪಿಟಲ್ ಹೋಗುವ ಅವಶ್ಯಕತೆನೆ ಬರ್ತಿಲ್ಲ. ಸೊ ಅದಕ್ಕೂ ಸಹ ಒಂದು ಥ್ಯಾಂಕ್ಸ್ ಹೇಳ್ಬೇಕು ಈ ಬಯೋಮ್ಯಾಗ್ನೆಟಿಗೆ. ಹಾಗೇನೆ ಮತ್ತೆ ನಮ್ಗೆ ಒಂಥರ ನಾನ್ ಯಾವಾಗ್ಲೂ ಕಟ್ತಾನೆ ಓದುದು. ನಂಗೆ ಇದು ಕಟ್ಟದಿದ್ರೆ ಒಂಥರ ಕಾನ್ಫಿಡೆನ್ಸ್ ಇಲ್ಲದ ಹಾಗೆ. ನಾನು ಯಾವಾಗ ಅದೊಂದು ಹ್ಯಾಬಿಟ್ ಮಾಡಿದ್ರಿಂದ ಇರ್ಬೇಕು. ನಂಗೆ ಓದುವಾಗ ನಂಗೆ ಇದು ಬೇಕೇ ಬೇಕು. ಮೋಸ್ಟ್ಲಿ ನಂದು ಅದು ಮೈಂಡ್ ಸೆಟ್ ಹಾಗೆ ಫಿಕ್ಸ್ ಆಗಿದೆ. ಸೊ ಇದು ಯೂಸ್ ಮಾಡಿದ್ರಿಂದ ಮೆಮರಿ ಪವರ್, ಕಾನ್ಫಿಡೆನ್ಸ್ ಮತ್ತೆ ಅಟೆಂಟಿವ್ ಆಗಿರ್ಲಿಕ್ಕೆ ಆಗ್ತದೆ. ಮತ್ತೆ ಹೆಲ್ತ್ ವಿಷಯದಲ್ಲೂ ತುಂಬಾ ಇಂಪ್ರೂವ್ ಆಗಿದೆ. ಮನೇಲಿ ಎಲ್ಲರೂ ಯೂಸ್ ಮಾಡ್ತಿದ್ದಾರೆ, ಎಲ್ಲರೂ ಫಾಲೋ ಮಾಡ್ತಿದ್ದಾರೆ. ನಾವು ಮೋರ್ ಪವರ್ ಕೂಡ ಯೂಸ್ ಮಾಡಿದ್ದೇನೆ. ಈಗ ಅಲ್ಟ್ರಾಬೆರಿ ಕೂಡ ಯೂಸ್ ಮಾಡ್ತಿದ್ದೇನೆ. ತುಂಬಾ ಖುಷಿ ಆಗ್ತದೆ ಒಂದೊಂದು ಪ್ರಾಡಕ್ಟ್ ಲಾಂಚ್ ಮಾಡೋದ್ರಿಂದ. ಅದು ಹೆಲ್ತ್ ವಿಷಯದಲ್ಲಿ ತುಂಬಾ ಇಂಪ್ರೂವ್ ಕಾಣಿಸ್ತದೆ. ಸೊ ನನ್ನೊಂದು ರಿಕ್ವೆಸ್ಟ್ ಹೇಳಿದ್ರೆ, ಎಲ್ಲಾ ಪೇರೆಂಟ್ಸ್ ಅವರ ಮಕ್ಕಳಿಗೆ ಇದನ್ನ ತೆಗ್ಸಿ ಕೊಡ್ಬೇಕು. ಪೇರೆಂಟ್ಸ್ ಕೂಡ ಯೂಸ್ ಮಾಡ್ಬೇಕು. ಎಲ್ಲರೂ ಯೂಸ್ ಮಾಡಿ ಹೆಲ್ದಿ ಆಗಿರ್ಬೇಕು ಅಂತ ಹೇಳ್ತೇನೆ. ಹಾಗೆ ಇದು ಪ್ರಾಡಕ್ಟ್ ಅನ್ನು ನನ್ನ ಅಪ್ಪನಿಗೆ ಇಂಟ್ರೊಡ್ಯೂಸ್ ಮಾಡಿದ ಸುಧೀರ್ ಸರ್, ಯಶೋಧರ್ ಸರ್, ಇವರಿಗೆಲ್ಲ ತುಂಬಾ ಥ್ಯಾಂಕ್ಸ್ ಹೇಳ್ತೇನೆ. ಹಾಗೇನೆ ಸಾಗರ್ ಜೋಶಿ ಸರ್ಗೆ ಇಷ್ಟೊಂದು ಒಳ್ಳೆ ಪ್ರಾಡಕ್ಟ್ ಇಂಟ್ರೊಡ್ಯೂಸ್ ಮಾಡಿ ಎಲ್ಲರಿಗೂ ಇದು ರೀಚ್ ಮಾಡೋ ಹಾಗೆ ಮಾಡಿದ್ದೇನೆ, ಅವರಿಗೆ ಸಹ ತುಂಬಾ ಥ್ಯಾಂಕ್ಸ್ ಹೇಳ್ತೇನೆ. ಹಾಗೆ ನಂಗೆ ಸ್ಪೇಸ್ ಕೊಟ್ಟ ಗಿರೀಶ್ ಸರಿಗೂ ತುಂಬಾ ಥ್ಯಾಂಕ್ಸ್. ಎಸ್ ಥ್ಯಾಂಕ್ ಯು ಅಂಜಲಿ ಮೇಡಮ್. ಇವತ್ತು ನೋಡಿ ಸ್ಟೂಡೆಂಟ್ ಆಗಿದ್ರು, ಇವತ್ತು ಈ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿ ಎಲ್ರಿಗೂ ಈ ಒಂದು ಪ್ರಾಡಕ್ಟ್ ಎಲ್ಲಾ ಸ್ಟೂಡೆಂಟ್ಸ್ ನವರು ಯೂಸ್ ಮಾಡ್ಬೇಕು. ಯಾಕಂದ್ರೆ ಒಂದು ಆಕ್ಟಿವ್ ಆಗಿರ್ಲಿಕ್ಕೆ ಅಥವಾ ಮೆಮೊರಿ ಪವರ್ ಒಂದು ಹೈ ಮಾಡ್ಲಿಕ್ಕೆ ಸಪೋರ್ಟ್ ಆಗುತ್ತೆ ಅಂತ ಒಂದು ಒಳ್ಳೆ ಒಂದು ಮೆಸೇಜ್ ಅನ್ನ ಒಂದು ಪಾಸ್ ಮಾಡಿದ್ರು ಅಂಜಲಿ